ರಸ್ತೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀರಾ? ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಿನ್ನೆ ಅಲ್ಲ ಮೊನ್ನೆ ನಾನೊಂದು ಕಗ್ಲಿಪುರದ ಹತ್ರ ಒಂದು ಕೊಳಕಮಂಡಲ ಹಾವು ಬಂದಿದೆ ಅಂತ ಒಬ್ಬರು ಸ್ನೇಹಿತರು ಫೋನ್ ಮಾಡಿದರು. ಅದನ್ನು ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೆ. ಆ ರಕ್ಷಣೆ ಮಾಡೋಕ್ಕೆ ಹೊರಟಾಗ ನಾನು ನಮ್ಮ ಕನಕಪುರ ರೋಡು ಅಂದರೆ ಯಾವುದೋ ಈ ನೈಸ್ ರೋಡ್ ಬಿಡ್ತಿದೆಯಲ್ಲ, ಅಲ್ಲಿಂದ ಮುಂದೆ ಆನೆ ಕಾರಿಡಾರ್ವರೆಗೂ ಮತ್ತು ಈ ರೋಡಲ್ಲಿ ಸಿಕ್ಕಾಪಟ್ಟೆ ಗಾರ್ಬೇಜು. ಅದ್ರದ್ದೊಂದು ವಿಡಿಯೋ ಶೇರ್ ಮಾಡಿದ್ದೆ. ಇವಾಗ ನೀವೇ ನೋಡಿದ್ರಿ ಫುಲ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ಮೊದಲನೇದಾಗಿ ನಾನು ಕ್ಲೀನ್ ಮಾಡಿಸಿರೋರಿಗೆ ಧನ್ಯವಾದಗಳು ಹೇಳ್ತೀನಿ. ನಾನು ಅವಾಗ ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಯಶವಂತಪುರ ಕ್ಷೇತ್ರ MLA ಅವರಾದಂಥ SP ಸೋಮಶೇಖರ್ ಗೌಡರಿಗೆ ನಾನು ಹೇಳ್ತಾ ಇರೋದಂಥ ವಿಡಿಯೋಲಿ ಹೇಳಿದ್ದೀನಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಈ ಗಾರ್ಬೇಜ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ. 100% ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸುಮಾರು ನಾನು ಒಂದು 2-3 ವರ್ಷದಿಂದ ನೋಡಿದ್ದೀನಿ ಆ ಜಾಗದಲ್ಲಿ ಹಂಗೆ ಕಸ ಗಾರ್ಬೇಜ್ ಇರ್ತಿತ್ತು. ಯಾಕೆಂದರೆ ವಾರದಲ್ಲಿ 2-3 ಸತಿ ನಾನು ರಕ್ಷಣೆ ಓಡಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ಯಾರೂ ಗಮನ ಹರಿಸಿರಲಿಲ್ಲ. ಮೊನ್ನೆ ನಾನು ವಿಡಿಯೋ ಮಾಡಿದ ತಕ್ಷಣ ಇದು ಕ್ಲೀನ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಸಮಯದಲ್ಲಿ, ನಮ್ಮ ಯಶವಂತಪುರ ಕ್ಷೇತ್ರ MLA ಅವ್ರಿಗೆ ಮತ್ತು ಈ ಕ್ಲೀನ್ ಮಾಡಿದವ್ರಿಗೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ತಲಗಟ್ಪುರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಪೈಪ್ ರೋಡು ಮತ್ತು ಆ ಕಡೆ ಈ ಕಡೆ ತುರಳಿ ಫಾರೆಸ್ಟ್ ರೋಡಲ್ಲಿ ಸಿಕ್ಕಾಪಟ್ಟೆ ಗಾರ್ಬೇಜ್ ಇದೆ. ಪೈಪ್ ರೋಡಲ್ಲಂತೂ ನಾವು ಹೇಳೋಕ್ಕಾಗಲ್ಲ, ಆ ಮಟ್ಟದಲ್ಲಿ ಗಾರ್ಬೇಜ್ ಇದೆ. ದಯವಿಟ್ಟು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ಲೀನ್ ಮಾಡಿ. ಒಂದು ಕಡೆ ಬೋರ್ಡ್ ಹಾಕಬೇಕು, ಕೆಲವು ಕಡೆ ಬೋರ್ಡು CC ಕ್ಯಾಮ್ರಾ ಹಾಕಿದ್ರು ಇದೇ ಕೆಲಸ ಮಾಡ್ತಾರೆ. ಅಲ್ಲಿ ಏನು ಮಾಡಬೇಕು, ಒಂದು ಯಾರಾದರೂ ಒಂದು ಇಬ್ಬರನ್ನ ಕರೆಕ್ಟಾಗಿ ನೋಡಿ ಈ ಕಸ ಹಾಕೊಂಡು ಬಂದು ಹಿಡಿದು ಅದು ಕರೆಕ್ಟಾಗಿ ಫೈನ್ ಹಾಕಿ ಅದನ್ನು ವೈರಲ್ ಮಾಡಿದ್ರೆ ಮತ್ತೆ ಈ ಕೆಲಸ ಮಾಡಲ್ಲ. ಈ ಕೆಲಸ ಮಾಡಿದ್ರೇ ಮತ್ತೆ ಇನ್ನೊಬ್ರು ಮಾಡಲ್ಲ. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಕೆಲವರು ಆಗಲಿ ಅಲ್ಲೆಲ್ಲ ಒಂದೊಂದು ಕವರ್ಗಳು ಹಾಕಿದ್ದಾರೆ, ಬೇಜಾರಾಗುತ್ತೆ. ಚೆನ್ನಾಗಿರೋ ಜಾಗನ ನಾವು ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಹಾಳಾಗಕ್ಕೆ ಬಿಡಬಾರ್ದು. ನಾನು ನಿಜವಾಗ್ಲೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ SP ಸೋಮಶೇಖರ್ ಅವ್ರಿಗೆ. ಯಾಕೆಂದರೆ ಈ ವಿಡಿಯೋ ನಾನು ಮೊನ್ನೆ ಮಾಡಿದ್ದು ಒಂದು ರಸಲ್ ವೈಪರ್ ಹಾವು ರಕ್ಷಣೆ ಮಾಡೋಕ್ಕೆ ಹೋದಾಗ. ಇವತ್ತು ಎಲ್ಲ ಕ್ಲೀನಾಗಿದೆ. ನಾನು ಅಲ್ಲಿಂದ ನೋಡ್ಕೊಂಡು ಬಂದೆ. ಇವತ್ತು ಕೂಡ ಒಂದು ಹಾವು ರಕ್ಷಣೆ ಮಾಡೋಕ್ಕೆ ಅಂತ ಹೊರಟೆ. ಸೊ ಎಲ್ಲ ಕ್ಲೀನಾಗಿದೆ. ತುಂಬ ಧನ್ಯವಾದಗಳು ನಿಮಗೆ. ಸುಮಾರು ಕಡೆ ಇದೇ ರೀತಿ ಅವೇರ್ನೆಸ್ಸು ನಾನು ಎಲ್ಲ ಕಡೆ ಇನ್ನೊಂದು 4-5 ವರ್ಷದಿಂದ ಏನೇ ಸಮಸ್ಯೆ ಆದ್ರೂ ನಮ್ಮ ವಾರ್ಡ್ ಸಂಬಂಧಪಟ್ಟಂಗಿರ್ಬೋದು, ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗಿರ್ಬೋದು ಹೇಳ್ತಾ ಇರ್ತೀನಿ. ಅವಾಗ ಒಂದು 2 ಡೇಸಲ್ಲಿ ಕ್ಲೀನ್ ಆಗ್ತಾ ಬರ್ತಿದೆ. ನಿಜವಾಗ್ಲೂ ನಾನು ಮಾಡೋ ಕೆಲಸದಿಂದ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನು ಲೈಫ್ ಲಾಂಗ್ ಇದನ್ನು ಮಾಡ್ತೀನಿ. ಜನಜಾಗೃತಿ ಕೊಡುವಂಥ ಕೆಲಸ ಮಾಡ್ತಾನೆ ಇರ್ತೀನಿ. ಹಗಲು ರಾತ್ರಿನೇ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಪರಿಸರ ಚೆನ್ನಾಗಿರ್ಬೇಕು. ಪರಿಸರ ಚೆನ್ನಾಗಿದ್ರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಿ.